ಗುಡ್ ಮಾರ್ನಿಂಗ್ ಮೇಡಮ್. ಕಿರಣ್, ಎಸ್ ಮೇಡಮ್. ಅಮಿತ್ ಬಂದಿಲ್ವಾ? ಮೇಡಮ್, ಅಮಿತ್ ಅವ್ರು ಆಕ್ಚುಲಿ ಹುಷಾರಿಲ್ಲ ಅಂತ ಕಾಲ್ ಮಾಡಿ ಹೇಳಿದ್ರು. ನಿಮ್ಗೂ ಕಾಲ್ ಮಾಡಿದ್ರಂತೆ, ಬಟ್ ನೀವು ಲಿಫ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಹೌದಾ? ಓ ಹೌದು, ನಾನು ಯಾವುದೋ ಟೆನ್ಷನಲ್ಲಿ ನೋಡ್ಕೊಳ್ಳೇ ಇಲ್ಲ. ಸರಿ, ಬಳ್ಳಾರಿ ಅಕೌಂಟ್ ಡೀಟೇಲ್ಸ್ ಫೈಲ್ ತಗೊಂಡು ನನ್ನ ಕ್ಯಾಬಿನ್ ಬನ್ನಿ. ಮೇಡಮ್, ಅದು ಎಲ್ಲ ಡೀಟೇಲ್ಸು ರಜನಿ ಮೇಡಮ್ ಹತ್ರ ಇದೆ. ಅವರಿವತ್ತು ಆಫೀಸಿಗೆ ಬಂದಿಲ್ಲ. ವಾಟ್? ಇನ್ನೂ ಆಫೀಸಿಗೆ ಬಂದಿಲ್ವಾ? ಇಲ್ಲ ಮೇಡಮ್. ಯಾರಿಗಾದ್ರೂ ಏನಾದ್ರೂ ಇನ್ಫಾರ್ಮ್ ಮಾಡಿದಾರಾ? ಇಲ್ಲ ಮೇಡಮ್, ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅದ್ ಹೇಗೆ ಕಿರಣ್? ವಿತೌಟ್ ಇನ್ಫಾರ್ಮೇಶನ್ ಹೇಗ್ ಲೀವ್ ಆಗ್ತಾರ ಅವರು? ಎಲ್ಲಾರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೋಡಿ, ಇನ್ ಮುಂದೆ ಯಾರಾದ್ರೂ ವಿತೌಟ್ ಇನ್ಫಾರ್ಮೇಶನ್ ಲೀವ್ ಹಾಕಿದ್ರೆ ಮೆಮೊ ಇಶ್ಯೂ ಮಾಡ್ತೀನಿ. ಸೆಕೆಂಡ್ ಟೈಮ್ ಕೂಡ ಅದೇ ತಪ್ಪು ಮಾಡಿದ್ರೆ 1 ತಿಂಗಳು ಸಸ್ಪೆಂಡ್ ಮಾಡ್ತೀನಿ. ನಿಮಗೆ ನಾನೇನ್ ಲೀವ್ ತಗೋಬಾರ್ದು ಅಂತ ಹೇಳ್ತಿಲ್ಲ. ಯಾಕೆ ಲೀವ್ ತಗೊಳ್ತಾ ಇದ್ದೀರಾ, ಎಷ್ಟ್ ದಿನ ಲೀವ್ ತಗೊಳ್ತಿದ್ದೀರಾ ಅಂತ ಮೊದಲೇ ಇನ್ಫಾರ್ಮೇಶನ್ ಕೊಡ್ಬೇಕು. ಹಾಗ್ ಮಾಡಿದ್ರೆ ನಿಮ್ ಕೆಲ್ಸಕ್ಕೆ ನಾವ್ ಇನ್ನೊಬ್ಬರನ್ನ ಅಲಾಟ್ ಮಾಡ್ಬೋದು. ನೀವ್ ಹೇಳ್ದೆ ಕೇಳ್ದೆ ಸಡನ್ ಆಗಿ ಲೀವ್ ಹಾಕಿದ್ರೆ ನಿಮ್ ಕೆಲ್ಸ ಯಾರ್ ಮಾಡ್ತಾರೆ? ನಿಮ್ಗೆ ಕೆಲ್ಸ ಬರಲ್ಲ ಅಂದ್ರೆ ಹೇಳ್ಕೊಡ್ಬೋದು. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಅಂತ ಅವ್ರನ್ನ ಆಫೀಸಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಆಫೀಸ್ ನಡೆಯೋದೇ ಡಿಸಿಪ್ಲಿನ್ ಇಂದ. ಕಿರಣ್ ಮೇಡಮ್, ನಾನು ಹೇಳಿದ್ದೇನೆ ಅಮಿತ್ಗೂ ಹೇಳಿ, ಎಲ್ಲರಿಗೂ ಮೇಲ್ ಮಾಡೋದಿಕ್ ಹೇಳಿ. ಅಲ್ಲ, ಈ ರಜನಿಗೆ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ವಾ? ಲೀವ್ ಹಾಕಕ್ಕೂ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕು ಅನ್ನೋ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅದು ಓಕೆ, ಅವ್ರು ಲೀವ್ ಹಾಕಿಲ್ಲ, ಲೇಟಾಗಿ ಬರ್ತಾರೆ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ ಅದಕ್ಕಾದ್ರೂ ಪರ್ಮಿಷನ್ ಕೇಳ್ಬೇಕು ತಾನೆ? ಕಿರಣ್ ಸರ್, ಏನಾಗ್ತಿದೆ? ಹೇಳಿ ಕಿರಣ್, ಹೇಳಿ. ಯಾವಾಗ್ಲೂ ಒಬ್ಬರನ್ನ ವಹಿಸ್ಕೊಂಡ್ ಮಾತಾಡ್ಕೊಂಡ್ ಬರ್ತಾರಲ್ಲ ಆ ರಜನಿ, ಅವ್ರಿಗೆ ಬೈತಿದೀನಿ ಅಂತ ಹೇಳಿ.